ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿಗೆ ಸಂಜೀವಿನಿ. ಕಡಿಮೆ ಖರ್ಚಲ್ಲಿ ಒಳ್ಳೆ ಆರೋಗ್ಯ ಸೇವೆ ನೀಡುವಂತ ಗುರಿ. ಆದ್ರೆ ಅದ್ಯಾಕೋ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ ಹಿಡಿದಂತೆ ಕಾಣ್ತಾ ಇದೆ. ಆಸ್ಪತ್ರೆಗಳೇ ಚಿಕಿತ್ಸೆ ಸಿಗದೆ ನರಳಾಡ್ತಾ ಇವೆ ಅಂತ ಬಡ ರೋಗಿಗಳ ಧ್ವನಿಯಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯ ಕವರ್ ಸ್ಟೋರಿಯಾಗಿ ಆಸ್ಪತ್ರೆಗಳ ಅನಾರೋಗ್ಯವನ್ನ ಬಿಚ್ಚಿಡಲಿದೆ. ಬಂದಿಲ್ಲ ಅಂತ ಡಾಕ್ಟರ್ ಬಂದಿಲ್ಲ, ಅದು ಆಯ್ತು ನೋಡಿದ್ರೆ ಹೊರಗಡೆ ಹಾಕ್ತಾರೆ, ಆಚೆ ಹೋಗ್ರಿ ಅಂತಾರೆ, ಚಿಕಿತ್ಸೆ ಕೊಡ್ರಿ ಅಂದ್ರೆ ಏನಿಲ್ಲ. ವೈದ್ಯೋ ನಾರಾಯಣ ಹರಿ ಅಂದ್ರೆ ಕಾಯಿಲೆಯಿಂದ ಬಳಲುತ್ತಿರುವಾಗ ರೋಗಿಯನ್ನ ಗುಣಪಡಿಸುವ ವೈದ್ಯರು ಸಾಕ್ಷಾತ್ ನಾರಾಯಣನಿಗೆ ಸಮಾನ ಅನ್ನುತ್ತೆ ಸಂಸ್ಕೃತದ ಶ್ಲೋಕ. ಅನ್ನ, ಅಕ್ಷರ, ಆರೋಗ್ಯ ಇವು ಮಾನವನ ಮೂಲಭೂತ ಹಕ್ಕುಗಳು. ಈ ಕಾರಣದಿಂದಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಶಿಕ್ಷಣ, ಆರೋಗ್ಯ, ಆಹಾರವನ್ನ ಉಚಿತವಾಗಿ ಜನಸಾಮಾನ್ಯರಿಗೆ ತಲುಪಿಸಲು ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡಿವೆ. ಆದರೆ ಬಡವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಆಸ್ಪತ್ರೆಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂದು ನೋಡಲು ಹೋದ ರಿಪಬ್ಲಿಕ್ ಕನ್ನಡದ ಮುಂದೆ ಕಂಡಿದ್ದು ಕಣ್ಣೀರ ಕಥೆಗಳು. ಆಸ್ಪತ್ರೆಗಳೇ ಅನಾರೋಗ್ಯಕ್ಕೆ ಒಳಗಾಗಿ ಒದ್ದಾಡುತ್ತಿರುವ ಸತ್ಯದರ್ಶನ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ, ಸಿಬ್ಬಂದಿ ಕೊರತೆ, ಔಷಧ ಖಾಲಿ, ಸೌಕರ್ಯವಿಲ್ಲ. ನೀವು ಸಣ್ಣ ಸರ್ಕಾರಿ ಆಸ್ಪತ್ರೆಯಿಂದ ಹಿಡಿದು ಜಿಲ್ಲಾಸ್ಪತ್ರೆಗಳವರೆಗೂ ನೋಡಿ, ಎಲ್ಲ ಆಸ್ಪತ್ರೆಗಳ ಗೋಡೆಯ ಮೇಲೆ ಆರೋಗ್ಯವೇ ಭಾಗ್ಯ ಅನ್ನೋ ಪೋಸ್ಟರ್ ನಿಮ್ಮ ಕಣ್ಣಿಗೆ ಕಂಡೇ ಕಾಣುತ್ತೆ. ಅಂದ್ರೆ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯವೇ ಶ್ರೇಷ್ಠ ಭಾಗ್ಯ ಎಂದು ಬೋರ್ಡ್ ಹಾಕಿಸಿರುವ ಸರ್ಕಾರ ಅಸಲಿಗೆ ಈ ಭಾಗ್ಯವನ್ನ ಕೊಡ್ತಿದೆಯಾ ಎಂದು ರಿಯಾಲಿಟಿ ಚೆಕ್ ಮಾಡಿದ್ರೆ ಈ ಗೋಡೆ ಬರಹ ಗೋಡೆಗಷ್ಟೇ ಸೀಮಿತ ಅನ್ನುವಂತಿದೆ. ಪಾದಚಾರಿ ಮಾರ್ಗದಲ್ಲೇ ರೋಗಿಗಳ ವಾಸ. ಬೆಂಗಳೂರು ಮಹಾನಗರಿ ಬಂದು ಬಡಬಗ್ಗರು ಯಾವ ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ತಟ್ಟನೆ ನೆನಪಾಗುವುದೇ ವಿಕ್ಟೋರಿಯಾ ಆಸ್ಪತ್ರೆ. ಸರ್ಕಾರವೇನೋ ಈ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲಗೌಡ ಹೆಸರು ಮರುನಾಮಕರಣ ಮಾಡಿದೆ. ಆದರೆ ಅವ್ಯವಸ್ಥೆ ಮಾತ್ರ ಹಾಗೆಯೇ ಮುಂದುವರೆದಿದೆ. ರೋಗಿಗಳನ್ನ ಅಡ್ಮಿಟ್ ಮಾಡಿಕೊಳ್ಳಲು ಬೆಡ್ ಇಲ್ಲದ ಕಾರಣ ಅವರನ್ನ ರಸ್ತೆಗೆ ಬಿಟ್ಟಿದೆ. ಗಮನಿಸ್ತಾ ಇರಬಹುದು, ನಾನೀಗ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ಇಲ್ಲಿನ ಆವರಣದಲ್ಲಿ ದಿನನಿತ್ಯ ರೋಗಿಗಳಿಗೆ ಗೋಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪುಟ್ಟ ಪುಟ್ಟ ಕಂದಮ್ಮಗಳು, ಅದರ ಜೊತೆಗೆ ಹಿರಿ ಜೀವಗಳು ಈ ಒಂದು ಆವರಣದಲ್ಲಿ ತಮ್ಮ ಜೀವವನ್ನ ತಮಗೆ ಚಿಕಿತ್ಸೆಗಾಗಿ ಕಾಯ್ಕೊಂಡು ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸುಡು ಬೇಸಿಗೆ, ಮಧ್ಯಾಹ್ನದ ಹೊತ್ತು ಇಲ್ಲೇ ಮಲಗಬೇಕು, ಅದರ ಜೊತೆಗೆ ರಾತ್ರಿ ಮಳೆ ಬಂತು ಅಂತ ಹೇಳಿದ್ರು ಇಲ್ಲೇ ಮಲಗಬೇಕು. ರೋಗಿಗಳ ಅಳಲು ಕೇಳುವವರೇ ಇಲ್ಲ. ಬೆಂಗಳೂರಲ್ಲಿ ರೋಗಿಗಳಿಗೆ ಬೆಡ್ ಸಿಗದಿದ್ರೆ ಕಲಬುರಗಿಯಲ್ಲಿ ರೋಗಿಗಳನ್ನ ಕೇಳುವವರೇ ಇಲ್ಲದಂತಾಗಿದೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಮೂಲ ಸೌಲಭ್ಯಗಳೇ ಮರೀಚಿಕೆಯಾಗಿವೆ. ಜಿಮ್ಸ್ ಆಸ್ಪತ್ರೆಗೆ ನಾನು ಎಂಟ್ರಿ ಆಗ್ತಾ ಇದ್ದಾಗೆ ಗ್ರೌಂಡ್ ಫ್ಲೋರ್ ಏನಿದೆ, ಈ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಒಪಿಡಿ ವಿಭಾಗ ಇರುವಂತದ್ದು ನಾನು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ಈಗ ಈ ಒಂದು ಒಪಿಡಿ ವಿಭಾಗ ಇರುವಂತದ್ದು, ಇಲ್ಲಿ ಪ್ರತಿನಿತ್ಯ ಸಾಕಷ್ಟು ಸಾವಿರಾರು ಜನರು ಒಪಿಡಿಯನ್ನ ಅಂದ್ರೆ ಹೊರ ರೋಗಿಯಾಗಿ ಬಂದು ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಕೂಡ ಸಾಕಷ್ಟು ಜನ ರೋಗಿಗಳು ಮತ್ತೆ ಅವರ ಕಡೆಯವರು ಕೂಡ ಏನು ಇಲ್ಲಿ ಬಂದು ವೇಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲೂ ಸಿಬ್ಬಂದಿ ಕೊರತೆ ಎದುರಾಗಿದೆ. ಸಿಬ್ಬಂದಿ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದ್ದು ಪ್ರತ್ಯೇಕ ಜಿಲ್ಲಾಸ್ಪತ್ರೆ ಸ್ಥಾಪನೆಗೆ ಮಲೆನಾಡಿಗರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಯಾರು ಕೇರೆ ಮಾಡಲ್ಲ, ಎಲ್ಲ ಯಾರು ಸೀನಿಯರ್ ಡಾಕ್ಟರ್ಗಳು ಯಾರು ಇಲ್ಲ, ಇಲ್ಲಿ ಎಲ್ಲ ಜೂನಿಯರ್ಗಳಿದ್ದಾರೆ. ಹೋದ್ರೆ ಗೊತ್ತಿಲ್ಲದಂತೂ ಬಂದ್ಬಿಟ್ರೆ ಅಲ್ಸಾಡ್ಬಿಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಒಂಥರ ನಾಯಿ ತರ ಟ್ರೀಟ್ ಮಾಡ್ತಾರೆ. ಇಲ್ಲಿ ಇಲ್ಲಿ ಹೋದ್ರೆ ಅಲ್ಲಿ ಅವ್ರು ನೋಡ್ತಾರೆ, ಅಲ್ಲಿ ಹೋಗಿ ಅಂತಾರೆ, ನಾವು ನೋಡಲ್ಲ ಅಂತಾರೆ. ಇಲ್ಲಿ ಬಂದ್ರೆ ಅವ್ರ ಹತ್ರ ತೋರಿಸಿ ಅಂತಾರೆ. ವ್ಯವಸ್ಥೆಗಳು ಸರಿ ಇಲ್ಲ. ಕ್ಲೀನ್ ಅಂತೂ ಓಕೆ, ಪರವಾಗಿ ಮುಟ್ಟಿಲ್ಲ, ಸ್ವಲ್ಪ ಮಟ್ಟಿಗೆ ಅಡ್ಡಿಲ್ಲ. ಆದ್ರೆ ಡಾಕ್ಟರ್ ಮಾತ್ರ ಕೈ ಸಿಗಲ್ಲ. ಬೆಳಗ್ಗೆಯಿಂದ ರಿಪೋರ್ಟ್ ತನ್ನಿ ಅಂತ ಹೇಳಿದ್ರು. ಬೆಳಗ್ಗೆ 7 ಗಂಟೆ ತನಕ ಬಂದು ಕಾಯ್ತಾ ಇದೀವಿ. ಇವತ್ತಿನ ಇಷ್ಟೊತ್ತಂಗ ಡಾಕ್ಟರ್ ಬರಲಿಲ್ಲ. ಕೇಳಿದ್ರೆ ಬರ್ತಾರೆ ಅಂತ ಹೇಳ್ಬಿಟ್ರೆ ಇಲ್ಲ. ಕಿತ್ತೂರು ಕರ್ನಾಟಕ ಭಾಗದ ಪೊಲಿಟಿಕಲ್ ಪವರ್ ಸೆಂಟರ್ ಅನ್ನೋ ಬೆಳಗಾವಿಯಲ್ಲೂ ಆಸ್ಪತ್ರೆಗಳ ಸ್ಥಿತಿಯನ್ನು ಬದಲಾಗಿಲ್ಲ. ಇಲ್ಲಿ ಘಟಾನುಘಟಿ ನಾಯಕರೇ ಇದ್ರೂ ಚಿಕಿತ್ಸೆಗಾಗಿ ರೋಗಿಗಳ ಪರದಾಟ ತಪ್ಪಿಲ್ಲ. ಹಾಸ್ಪಿಟಲ್ ಕೆಲಸ ಮಾಡೋರು ಇಲ್ಲೇ ಊಟ ಮಾಡತ್ತಾರ. ಅವ್ರಿಗೆ ಸ್ವಲ್ಪ ಕೇಳಿಲ್ಲ, ಅವ್ರು ಕೇಳಿಲ್ಲ ಸ್ವಲ್ಪ. ಅಲ್ಲ, ನಿಮ್ದೇನ್ ಸಮಸ್ಯೆ? ನೀವು ಎಲ್ಲೇವ್ರ? ನಾವು ಇಲ್ಲೇವ್ರಿ, ನಾವು ಡೆಲಿವರಿ ಬಂದಿದ್ವಿ. ಹೆಂಗ್ ಟ್ರೀಟ್ಮೆಂಟ್ ಚಲೋ ಕೊಡ್ತಾರ? ಏನೂ ಇಲ್ಲ. ಪೇಷಂಟ್ಗೆ ಬಿಟ್ಟ ಹೋಗ್ಬೇಕ್ರ, ಡಾಕ್ಟರ್ ಇಲ್ಲ, ಅವ್ರಿಲ್ಲ. ನೈಟ್ಗೆ ಬರ್ರಿ, ಆಮೇಲೆ ಬರ್ರಿ. ಊಟ ಅಂದ್ರೆ ಸರಿ ಇಲ್ಲ. ಊಟನೂ ಚಲೋ ಕೊಡಲ್ಲ ಅಂದ್ರೆ ಏನೂ ಇಲ್ಲ.
ಏನ್ ರೊಕ್ಕದ ತಗೋತಾರ? ಏನೂ ಇಲ್ಲ, ರೊಕ್ಕದ ತಗೊಂಡಿಲ್ಲ. ನೀವ್ 2 ದಿನ ಆತ್ರಿ ಬಂದ? 8 ದಿವಸ ಆತ್ರಿ ಇವತ್ತಿಗೆ. ಟ್ರೀಟ್ಮೆಂಟ್ ಚಲೋ ಕೊಡಲ್ಲ ಅಂತಾರೆ? ಕೊಡಲ್ಲ. ಇನ್ನು ಕಾರವಾರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೂ ವೈದ್ಯರ ಕೊರತೆ ಎದುರಾಗಿದೆ. 2 ತಿಂಗಳ ಹಿಂದಷ್ಟೇ 450 ಹಾಸಿಗೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸಿಎಂ ಉದ್ಘಾಟನೆ ಮಾಡಿದ್ರು. ಆದರೆ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ಅನ್ನೋದು ಮರೀಚಿಕೆಯಾಗಿದೆ. ನಮ್ಮ ತಂದೆಗೆ ಇಲ್ಲಿ ಐಸಿನಲ್ಲಿ ಅಡ್ಮಿಟ್ ಮಾಡಿದ್ರು. ಅದಕ್ಕೆ 2 ದಿನದಿಂದ ಇದ್ದಾರೆ. ಇವಾಗ ಆರ್ಡರ್ ಶಿಫ್ಟ್ ಮಾಡಿದ್ದಾರೆ. ಸೌಲಭ್ಯ ಎಲ್ಲ ಚೆನ್ನಾಗಿದೆ. ಆದ್ರೆ ನುರಿತ ಡಾಕ್ಟರ್ಗಳಂದ್ರೆ ಹಾರ್ಟ್ ಸ್ಪೆಷಲಿಸ್ಟ್ ಅಂತದೆಲ್ಲ ಅವರೆಲ್ಲ ತುಂಬಾ ಕಡಿಮೆ ಡಾಕ್ಟರ್ ಇದ್ದಾರೆ. ಅವರೆಲ್ಲರೂ ಇದ್ರೆ ಇನ್ನೂ ಇಡೀ ನಮ್ದು ಕಾರವಾರದಲ್ಲೇನೆ ಬೆಸ್ಟ್ ಹಾಸ್ಪಿಟಲ್ ಅಂತ ಆಗ್ಲಿಕ್ಕೆ ಪರವಾಗಿಲ್ಲ. ಯಾಕೆ ಅದಕ್ಕೋಸ್ಕರ ಡಾಕ್ಟರ್ ಒಳ್ಳೊಳ್ಳೆ ಡಾಕ್ಟರ್ ಒಂದು ಇದ್ಬಿಟ್ರೆ ಪಾಪ ಇಲ್ಲಿ ಸುತ್ತಮುತ್ತಲು ತುಂಬಾ ಹಳ್ಳಿಗಳಿಗೆ ತುಂಬಾ ಅವಶ್ಯಕತೆ ಇದೆ. ಅವರೆಲ್ಲರೂ ಕೂಡ ಇದೇ ಹಾಸ್ಪಿಟಲ್ ಬಂದು ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಕೇಳಿದ್ರಲ್ಲ, ಆರೋಗ್ಯ ಕಾಪಾಡಬೇಕಾದ ಆಸ್ಪತ್ರೆಗಳೇ ಅನಾರೋಗ್ಯದಲ್ಲಿವೆ. ಅವುಗಳಿಗೆ ಇಲಾಖೆಗಳು ಚಿಕಿತ್ಸೆ ನೀಡಬೇಕಾಗಿದೆ. ಆಸ್ಪತ್ರೆಗಳ ಅವ್ಯವಸ್ಥೆಗೆ ಮೇಜರ್ ಆಪರೇಷನ್ ಮಾಡದೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಗಳು ಜನ ಚೀಮಾರಿಗೆ ಗುರಿಯಾಗೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಬಡವರ ಪಾಲಿಗೆ ಸಂಜೀವಿನಿ. ಕಡಿಮೆ ಖರ್ಚಲ್ಲಿ ಒಳ್ಳೆ ಆರೋಗ್ಯ ಸೇವೆ ನೀಡುವಂತ ಗುರಿ. ಆದ್ರೆ ಅದ್ಯಾಕೋ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ ಹಿಡಿದಂತೆ ಕಾಣ್ತಾ ಇದೆ. ಆಸ್ಪತ್ರೆಗಳೇ ಚಿಕಿತ್ಸೆ ಸಿಗದೆ ನರಳಾಡ್ತಾ ಇವೆ ಅಂತ ಬಡ ರೋಗಿಗಳ ಧ್ವನಿಯಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯ ಕವರ್ ಸ್ಟೋರಿಯಾಗಿ ಆಸ್ಪತ್ರೆಗಳ ಅನಾರೋಗ್ಯವನ್ನ ಬಿಚ್ಚಿಡಲಿದೆ. ಬಂದಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಬಂದಿಲ್ಲ, ಅದು ಆಯ್ತು. ಇಲ್ಲಿ ನೋಡಿದ್ರೆ ಹೊರಗಡೆ ಹಾಕ್ತಾರೆ, ಆಚೆ ಹೋಗ್ರಿ ಅಂತಾರೆ, ಚಿಕಿತ್ಸೆ ಕೊಡ್ರಿ ಅಂದ್ರೆ ಏನಿಲ್ಲ. ವೈದ್ಯೋ ನಾರಾಯಣ ಹರಿ ಅಂದ್ರೆ ಕಾಯಿಲೆಯಿಂದ ಬಳಲುತ್ತಿರುವಾಗ ರೋಗಿಯನ್ನ ಗುಣಪಡಿಸುವ ವೈದ್ಯರು ಸಾಕ್ಷಾತ್ ನಾರಾಯಣನಿಗೆ ಸಮಾನ ಅನ್ನುತ್ತೆ ಸಂಸ್ಕೃತದ ಶ್ಲೋಕ. ಅನ್ನ, ಅಕ್ಷರ, ಆರೋಗ್ಯ ಇವು ಮಾನವನ ಮೂಲಭೂತ ಹಕ್ಕುಗಳು. ಈ ಕಾರಣದಿಂದಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಶಿಕ್ಷಣ, ಆರೋಗ್ಯ, ಆಹಾರವನ್ನ ಉಚಿತವಾಗಿ ಜನಸಾಮಾನ್ಯರಿಗೆ ತಲುಪಿಸಲು ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡಿವೆ. ಆದರೆ ಬಡವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಆಸ್ಪತ್ರೆಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂದು ನೋಡಲು ಹೋದ ರಿಪಬ್ಲಿಕ್ ಕನ್ನಡದ ಮುಂದೆ ಕಂಡಿದ್ದು ಕಣ್ಣೀರ ಕಥೆಗಳು. ಆಸ್ಪತ್ರೆಗಳೇ ಅನಾರೋಗ್ಯಕ್ಕೆ ಒಳಗಾಗಿ ಒದ್ದಾಡುತ್ತಿರುವ ಸತ್ಯದರ್ಶನ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ, ಸಿಬ್ಬಂದಿ ಕೊರತೆ, ಔಷಧ ಖಾಲಿ, ಸೌಕರ್ಯವಿಲ್ಲ. ನೀವು ಸಣ್ಣ ಸರ್ಕಾರಿ ಆಸ್ಪತ್ರೆಯಿಂದ ಹಿಡಿದು ಜಿಲ್ಲಾಸ್ಪತ್ರೆಗಳವರೆಗೂ ನೋಡಿ. ಎಲ್ಲ ಆಸ್ಪತ್ರೆಗಳ ಗೋಡೆಯ ಮೇಲೆ ಆರೋಗ್ಯವೇ ಭಾಗ್ಯ ಅನ್ನೋ ಪೋಸ್ಟರ್ ನಿಮ್ಮ ಕಣ್ಣಿಗೆ